ಅಗ್ನಿಶಾಮಕ ದಳಕ್ಕೂ ತಟ್ಟಿದ ನೀರಿನ ಅಭಾವ. ಕೊಪ್ಪಳ ಅಗ್ನಿಶಾಮಕ ಸ್ಟೇಷನ್ಗೆ ನೀರಿನ ಕೊರತೆ ಉಂಟಾಗಿದೆ. ತುಂಗಭದ್ರಾ ಜಲಾಶಯದ ಪೈಪ್ಲೈನ್ ಜಾಮ್ ಹಿನ್ನೆಲೆಯಲ್ಲಿ ಜಲಾಶಯದಿಂದ ಸ್ಟೇಷನ್ ನೀರು ಸರಬರಾಜು ಸ್ಥಗಿತ ಆಗಿರೋದು. ಇತ್ತ ಬತ್ತಿ ಹೋಗಿರುವ ಸ್ಟೇಷನ್ನಲ್ಲಿರುವಂತಹ ಕೊಳವೆ ಬಾವಿಗಳು ಅಗ್ನಿಶಾಮಕ ಕೇಂದ್ರದಲ್ಲಿ ನೀರು ಸಿಗದ ಹಿನ್ನೆಲೆಯಲ್ಲಿ ಪರದಾಡ್ತಾ ಇದ್ದಾರೆ. ಅಗ್ನಿಶಾಮಕ ದಳದ ವಸತಿ ಗೃಹಗಳಿಗೂ ನೀರಿನ ಕೊರತೆ ಇದೆ. ಪರ್ಯಾಯವಾಗಿ ನೀರು ತುಂಬಿಸಿಕೊಳ್ತಾ ಇರುವಂಥದ್ದು ಸಿಬ್ಬಂದಿ, ತೋಟ, ರಾಷ್ಟ್ರೀಯ ಹೆದ್ದಾರಿಗ ವಿಶ್ರಾಂತಿ ಸ್ಥಳದಿಂದ ನೀರು ತುಂಬಿಸೋ ಕೆಲಸವನ್ನ ಮಾಡಲಾಗ್ತಾ ಇದೆ. ಇದನ್ನೂ ಸರಿಪಡಿಸಲ್ಲ ಅಂತಂದ್ರೆ ಏನು ಹೇಳೋದು? ಇದಕ್ಕೂ ನೀರಿಲ್ಲ ಅಂತಂದ್ರೆ, ಅಗ್ನಿಶಾಮಕ ದಳಕ್ಕೆ ನೀರಿಲ್ಲ ಅಂತಂದ್ರೆ ಇನ್ನು ಎಲ್ಲಿಂದ ಇವ್ರ ಕಾರ್ಯಾಚರಣೆಗೆ ಹೋಗೋದು? ಹೇಗೆ ಕಾರ್ಯಾಚರಣೆ ಮಾಡೋದಾದ್ರೂ ಹೇಗೆ? ಅಥವಾ ಎಲ್ಲೋ ಏನೋ ಬೆಂಕಿ ಬಿತ್ತು ಅಂತಂದರೆ ಇವ್ರಿಗೆ ಫೋನ್ ಮಾಡೋದಾದ್ರೂ ಯಾಕೆ? ನೀರೇ ಇಲ್ಲ ಅಂದಮೇಲೆ ಇದು ಕೊಪ್ಪಳ ಅಗ್ನಿಶಾಮಕ ಸ್ಟೇಷನ್ಗೆ ನೀರಿನ ಕೊರತೆ ಉಂಟಾಗಿರೋದು. ತುಂಗಭದ್ರಾ ಜಲಾಶಯದ ಪೈಪ್ಲೈನ್ ಜಾಮ್ ಆಗಿದೆಯಂತೆ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ, ಸರಿ ಮಾಡ್ಕೊಳ್ಳೋದಕ್ಕೆ ಇನ್ನೆಷ್ಟು ವರ್ಷ ಬೇಕೋ ಗೊತ್ತಿಲ್ಲ. ಜಲಾಶಯದಿಂದ ಸ್ಟೇಷನ್ಗೆ ನೀರು ಸರಬರಾಜು ಸ್ಥಗಿತ ಆಗಿಬಿಟ್ಟಿದೆ ಕಂಪ್ಲೀಟ್ ಆಗಿ. ಇತ್ತ ಬತ್ತಿ ಹೋಗಿರುವ ಸ್ಟೇಷನ್ನಲ್ಲಿರುವಂಥದ್ದು ಕೊಳವೆ ಬಾವಿಗಳು. ಸೊ ಅಗ್ನಿಶಾಮಕ ಕೇಂದ್ರದಲ್ಲಿ ನೀರು ಸಿಗದಂಥ ಹಿನ್ನೆಲೆಯಲ್ಲಿ ಪರದಾಡುವಂಥ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಏನಾದರೂ ಒಂದು ಬದಲಿ ವ್ಯವಸ್ಥೆ ಮಾಡ್ಕೋಬೇಕಲ್ಲ. ಇಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಏನು ಮಾಡೋದು? ನೀರಿಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಇರೋದಕ್ಕಾಗತ್ತಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನಾದರೂ ಪ್ರಯತ್ನಗಳನ್ನು ಪಡ್ತಾ ಇದ್ದಾರಾ, ಅಥವಾ ಸಂಬಂಧಪಟ್ಟವರ ಗಮನಕ್ಕೆ, ಇಲಾಖೆಯವರ ಗಮನಕ್ಕೆ ತಂದಿದ್ದಾರಾ, ಏನು ಅಂತ ನೋಡಬೇಕಾಗಿದೆ. ಒಳಗೆ ಎಲ್ಲಿ ನಮ್ಗೆ ಐಡೆಂಟ್ ಪಾಯಿಂಟ್ ಇರ್ತಾವಲ್ಲ ಸರ್, ಅಲ್ಲಿ ತೊಗೊಳ್ತೀವಿ ಸರ್ ನೀರು. ನಾವು ಎಲ್ಲಿ ಕಾಮನ್ ಪಾಯಿಂಟ್ಗಳು ಎಲ್ಲಿ ತೊಗೊಳ್ತಿರ್ತೀವಲ್ಲ ಸರ್. ಈ ಗಂಭೀರದ ಪಾಯಿಂಟ್ ಆದರೂ ಕೂಡ ನಮ್ಗೆ ಬೇಕಾದಾಗ ನಮ್ಗೆ ಪೈಪ್ ಫಿಟ್ಟಿಂಗ್ ತೊಗೋತೀವಿ ಸರ್. ಇನ್ ಕೇಸ್ ಪೈಪ್ ಫಿಟ್ಟಿಂಗ್ ಮಾಡೋಕೆ ಹೋದಾಗ, ಇಲ್ಲಾಂದರೆ ಇಲ್ಲಿ ನಮ್ಗೆ ರೆಸ್ಟ್ ಏರಿಯಾ, ನಮ್ಮ ಸ್ಟೇಷನ್ ಇಲ್ಲಿ ಪಕ್ಕದಲ್ಲೇ ಇದೆ ಸರ್, ರೆಸ್ಟ್ ಏರಿಯಾ ಅಲ್ಲಿಯೂ ಇದೆ ಸರ್. ಇಲ್ಲಾಂದರೆ ಇಲ್ಲೊಂದು ಟ್ರಸ್ಟ್ ಇದೆ ಅಲ್ಲ ಸರ್, ಹಾಂ ಸರ್, ಕೂಡ ನಮ್ಗೆ ವಾಟರ್ ಸೋರ್ಸ್ ಇದೆ ಸರ್. ಫೈರ್ ಫೈಟಿಂಗ್ ಮಾತ್ರ ಯಾವುದೇ ರೀತಿಯಾದ ವ್ಯತ್ಯಯ ಉಂಟಾಗಲ್ಲ ಸರ್. ವಾಟರ್ ಸೋರ್ಸ್ ಕ್ವಾರ್ಟರ್ಸಿಗೂ ಇದಾವೆ ಸರ್. ನಮಗೆ ಕ್ವಾರ್ಟರ್ಸಿಗೂ ವಾಟರ್ ಇದೆ. ಬಟ್ ಇದಕ್ಕೆ ಅದು ಹಾಕಿ ಕೊಡ್ತೀನಿ ಅಂತ ಹೇಳಿದಾರೆ ಸರ್ ಅವ್ರಿಗೆ ಲೆಟ್ರ್ ಕೊಟ್ಟು. ಇವತ್ತು ಈಗ ಜನ ನಮ್ಮ ಎಲ್ಲ ಸ್ಟಾಫನ್ನು ಕೂಡ ಕರ್ಕೊಂಡು ಹೋಗಿದ್ದೆ ಸರ್, ನಾನೇ ಕೂಡ. ಮತ್ತು ಈ ಹಿಂದೆ ಕೂಡ ನಾನೇ ಠಾಣಾಧಿಕಾರಿ ಇದ್ರು ಕೂಡ ನಾನು ಕೂಡ ಅದೇ ಅಲ್ಲಿಗೆ ಹೋಗಿದ್ದೀನಿ. ಹೋಗಿಬಿಟ್ಟು ಅವ್ರಿಗೆ ಕೇಳಿದ್ದೀನಿ ಸರ್. ಕೇಳಿದಾಗ ಆಯಿತು, ನಿಮಗೆ ಈ ರಿವರ್ ವಾಟರ್ನೂ ಕೊಡ್ತೀವಿ, ಜೊತೆಗೆ ಇದರ ಎಡಿಷ್ನಲ್ ಆಗಿ ನಿಮಗೆ ಸ್ಟ್ಯಾಂಡ್ ಬೈ ವೆಹಿಕಲ್ಗೆ ಅಂತಲೂ ಬೋರ್ವೆಲ್ ಕೂಡ ನಾವು ರೀಬೋರ್ ಆದರೂ ಮಾಡಿಸಿಕೊಡ್ತೀವಿ, ಅದನ್ನು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಅವರು. ಹಾಂ ಸರ್, ಕಮಿಷನರ್ ಸರ್ ಹೇಳಿದ್ದಾರೆ. ADC ಸರ್ ಇವರು ಕಮಿಷನರ್ ಸರ್ಗೆ ಫೋನ್ ಮಾಡಿ ಹೇಳಿದ್ದಾರೆ ಸರ್. ಅದೇನಿದೆ, ನಾವು ನಮಗೆ ಮೂಲ ಅಗತ್ಯತೆ ವಾಟರ್ ಅಲ್ಲ ಸರ್, ಅದನ್ನು ಕೇಳ್ಕೊಂಡು ಕೂಡ ಇದು ಮಾಡ್ಕೊಂಡು ಬಂದ್ವಿ. ಸಿಟಿ ಒಳಗೆ ಎಲ್ಲಿ ನಮ್ಗೆ ಐಡೆಂಟ್ ಪಾಯಿಂಟ್ ಇರ್ತಾವಲ್ಲ ಸರ್, ಅಲ್ಲಿ ತೊಗೊಳ್ತೀವಿ ಸರ್ ನೀರು. ನಾವು ಎಲ್ಲಿ ಕಾಮನ್ ಪಾಯಿಂಟ್ಗಳು ಎಲ್ಲಿ ತೊಗೊಳ್ತಿರ್ತೀವಲ್ಲ ಸರ್. ಈ ಗಂಭೀರದ ಪಾಯಿಂಟ್ ಆದರೂ ಕೂಡ ನಮ್ಗೆ ಬೇಕಾದಾಗ ನಮ್ಗೆ ಪೈಪ್ ಫಿಟ್ಟಿಂಗ್ ತೊಗೋತೀವಿ ಸರ್. ಇನ್ ಕೇಸ್ ಪೈಪ್ ಫಿಟ್ಟಿಂಗ್ ಮಾಡೋಕೆ ಹೋದಾಗ ನಮ್ಮಲ್ಲಿ ಇರ್ತಕ್ಕಂಥ ಅಗ್ನಿಶಾಮಕ ಠಾಣೆಗೆ ನೀರಿನ ಸ್ವಲ್ಪ ಕೊರತೆ ಆಗಿದೆ ಅಂತೇಳಿ ಈ ದಿನ ನನಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಬಂದು ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ನಗರಸಭೆ ಅಧಿಕಾರಿಗಳಿಗೆ ಅಲ್ಲಿ ಸಪ್ಲೈ ಮಾಡ್ತಕ್ಕಂಥ ಏನು ಪೈಪ್ಲೈನ್ ಇದೆ ಅದನ್ನು ಪರಿಶೀಲನೆ ಮಾಡಿಕೊಂಡು ನೀರಿನ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಮಾಡೋದಕ್ಕೆ ತಿಳಿಸಿದ್ದೇನೆ. ಅದಿಲ್ಲದೇ ಇದ್ದರೂ ಕೂಡ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಆ ಕೊರತೆಯನ್ನು ನೀಗಿಸಲಾಗಿದೆ. ನಮ್ಮಲ್ಲಿ ಇರ್ತಕ್ಕಂಥ ಅಗ್ನಿಶಾಮಕ ಠಾಣೆಗೆ ನೀರಿನ ಸ್ವಲ್ಪ ಕೊರತೆ ಆಗಿದೆ ಅಂತೇಳಿ ಈ ದಿನ ನನಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಬಂದು ಗಮನಕ್ಕೆ ತಂದಿದ್ದಾರೆ.